ಸರ್ ಇದು ಯಾವ್ದು ಹೊಸತ್ತು ಗಿಡ ಇದೆ? ಇದು ಕಾಂಜಿಯಾ ಕ್ರೀಪರ್ ಅಂತ ಹೇಳಿ. ಹಾ ಸೊ ಇದನ್ನು ನಿಮಗೆ ಫುಲ್ ಬಿಸಿಲಲ್ಲಿ ಹಾಕಬೇಕು, ನೆರಳಲ್ಲಿ ಹಾಕುವಾಗಿಲ್ಲ. ವೈಲ್ಡ್ ವೆರೈಟಿ ಆಗಿ ಬರ್ತದೆ. ಹೌದಾ? ಈಸಿ ಮೇಂಟೆನೆನ್ಸ್, ಮತ್ತೆ ಗೊಬ್ಬರ ಎಲ್ಲ ಜಾಸ್ತಿ ಬೇಕಂತ ಇಲ್ಲ. ಲೋ ಮೇಂಟೆನೆನ್ಸ್. ಲೋ ಮೇಂಟೆನೆನ್ಸ್. ಹಾ ಸೊ ಫುಲ್ ಬಿಸಿಲಿದ್ದವರಿಗೆ ಮಾತ್ರ ಇದು ಒಳ್ಳೆ ಬರ್ತದೆ, ಫುಲ್ ಸ್ಟಬ್ ಆಗಿ ಬರ್ತದೆ. ಆಲ್ ಸೀಸನ್ ಅಲ್ಲ? ಆಲ್ ಸೀಸನ್. ಆಲ್ ಸೀಸನ್ ಪ್ಲಾಂಟ್ ಇದು, ಹಾ ಫುಲ್ ಸೀಸನ್ ಆಗಿ ಬರ್ತದೆ. ಇನ್ನೊಂದು ವೆರೈಟಿ ಇದೆ, ನಾನು ನಿಮಗೆ ತೋರಿಸ್ತೇನೆ. ರೋಸಸ್ ಇದೆ. ರೋಸ್ ಅಲ್ಲಿ ಇದು ರೋಸ್ ಅಲ್ಲಿ ಮದರ್ ಪ್ಲಾಂಟ್ಸ್ ಇದೆ ನಮ್ಮ ಹತ್ರ. ಇದು ಮದರ್ ಪ್ಲಾಂಟ್ ಸರ್? ಇದು ಮದರ್ ಪ್ಲಾಂಟ್. ಇದು ಸ್ಟೆಮ್ ಯಾವಾಗಲೂ ದೊಡ್ಡದಾಗಿರ್ತದೆ. ಸಣ್ಣ ಗಿಡ ತಗೊಂಡ ಕೂಡಲೇ ಬೇಗ ಸಾಯುವ ಚಾನ್ಸಸ್ ಇರ್ತದಲ್ಲ. ಸೊ ಇದಕ್ಕೆ ರೋಗ ಜಾಸ್ತಿ ಬರುದಿಲ್ಲ. ಆಲ್ರೆಡಿ ಮೆಚೂರ್ ಆಗಿರುವಂತ ಪ್ಲಾಂಟ್ಸ್ ಇದು. ಇದರಲ್ಲಿ ಸಾಧಾರಣ ಒಂದು 5-6 ಕಲರ್ಸ್ ಇದೆ ನಮ್ಮ ಹತ್ರ. ಮತ್ತೆ ಬೇರೆ ನಿಮಗೆ ಡಬಲ್ ಕಲರ್ ಬೇಕಾದ್ರೆ ಡಬಲ್ ಕಲರ್ ಸಹ ಉಂಟು. ಬೋಗನ್ವಿಲ್ಲದಲ್ಲಿ ಮಲ್ಟಿ ಗ್ರಾಫ್ಟೆಡ್ ಇದೆ. ಇದೆಲ್ಲ ಮಲ್ಟಿ ಗ್ರಾಫ್ಟೆಡ್? ಇದು ಎಲ್ಲ ಮಲ್ಟಿ ಗ್ರಾಫ್ಟೆಡ್ ಅಂದ್ರೆ ಒಂದ್ರಲ್ಲೇ ನಿಮಗೆ 3-4 ಕಲರ್ ಒಟ್ಟೆಯಾಗಿ ಮಿಕ್ಸ್ ಆಗಿ ಬರುವಂತದ್ದು. ಆದ್ರೆ ಬಿಸಿಲು ಫುಲ್ ಬೇಕು, ನೀರು ಕಡಿಮೆ. ಮತ್ತೆ ಇದು ಕೆಮಿಲಿಯಾ. ಇದು ಲಾಸ್ಟ್ ಟೈಮ್ ನೋಡಿದ್ದು. ಅದೇ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ಬಹುದು. ಇದು ಕೆಮಿಲಿಯಾ. ಸೊ ಇದು ಸಹ ಹಾಗೆ ಫುಲ್ ಸನ್ಲೈಟ್, ಈಸಿ ಮೇಂಟೆನೆನ್ಸ್. ಇದು ಹೊಸತ್ತ ಬಂದದ್ದು ಮತ್ತೆ? ಇದು ಈಗ ರೆಗ್ಯುಲರ್ ಆಗಿ ಬರ್ತಾ ಉಂಟು, ಎಲ್ಲ ಕಡೆ ಅವೈಲೇಬಲ್ ಇದೆ. ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ವೆರೈಟಿ. ಎಷ್ಟಿರ್ಬೋದು ಸರ್ ಅಂದಾಜು? ಇದು 5500 ಇದೆ. ಮತ್ತೆ ಪ್ಯಾಸಿಫ್ಲೋರಿಯಾ ಇದೆ. ಅಂದ್ರೆ ಫ್ರೂಟ್ಸಾ? ಪ್ಯಾಷನ್ ಫ್ರೂಟ್ ಬೇರೆ, ಇದು ಫ್ಲವರ್ ಫ್ರೂಟ್ ಆದ್ರೆ ನಿಮ್ಗೆ ಅದರಲ್ಲಿ ಹಣ್ಣಾಗ್ತದೆ. ಸೊ ಇದು ಇದರಲ್ಲಿ ಹಣ್ಣಾಗ್ಲಿಲ್ಲ, ನೋಡ್ಲಿಕ್ಕೆ ಪ್ಯಾಷನ್ ಫ್ರೂಟಿನ ಹಾಗೆ ಇದೆ ಎಲೆಗಳೆಲ್ಲ. ಬಟ್ ಇದು ಪ್ಯಾಸಿಫ್ಲೋರಿಯಾ ಅಂತ ಹೇಳಿ ನೋಡುವಾಗ ಗಡಿಯಾರದಾಗ ಕಾಣ್ತದೆ. ಕರೆಕ್ಟ್. ಇದಕ್ಕೆ ಕೃಷ್ಣ ಕಮಲ ಅಂತ ಹೇಳ್ತಾರೆ. ಕೃಷ್ಣ ಕಮಲ ಶಾಸ್ತ್ರದಲ್ಲಿ ಕೃಷ್ಣನ ಸುದರ್ಶನ ಚಕ್ರದಲ್ಲಿ ಇರುವಂತ ಇದು ಬರ್ತದೆ ಇದಕ್ಕೆ. ಸೊ ಕೃಷ್ಣ ಕಮಲ ಅಂತ ಸಹ ಹೇಳ್ತಾರೆ. ಚಂದ ಉಂಟು. ಹೌದು. ಇದರಲ್ಲಿ ನಮ್ಮ ಹತ್ರ ಈಗ ಒಂದು ಇದು ಬ್ಲೂ ಕಲರ್, ಮತ್ತೆ ಒಂದು ರೆಡ್, ಇನ್ನೊಂದು ಡಾರ್ಕ್ ರೆಡ್ ಇದೆ. ಒಟ್ಟಿನ 3 ಕಲರ್ ಬರ್ತದೆ. ನೆಕ್ಸ್ಟ್ ವೈಲ್ಡ್ ಇದೆಯಾ ಸರ್? ಇದು ಫಾರೆಸ್ಟ್ ಹೈಡ್ರೇಂಜಿಯಾ ಅಂತ ಹೇಳಿ, ಫುಲ್ ಸನ್ಲೈಟ್ ಗೆ ಬರುವಂತ ಪ್ಲಾಂಟ್. ಸೀಸನ್ ಅಲ್ಲ? ಸೀಸನ್ ಅಲ್ಲ, ಆಲ್ ಸೀಸನ್. ಆಲ್ ಸೀಸನ್ ವೆರೈಟಿ. ಬಿಸಿಲು ಬೇಕು. ಮತ್ತೆ ಇದು ಸೆಂಟೆಡ್, ನೀವು ಇದರ ಸ್ಮೆಲ್ ಸಹ ತಗೊಳ್ಬಹುದು. ಸ್ಮೆಲ್ ಉಂಟಲ್ಲ? ಇದಕ್ಕೆ ಸ್ಮೆಲ್ ಇದೆ, ಒಂಥರ ಹತ್ತಿರ ಹೋಗುವ ನಿಮ್ಗೆ ಪರ್ಫ್ಯೂಮ್ ಸ್ಮೆಲ್ ಬರ್ತದೆ. ಹೌದು ಮಾರ. ಮತ್ತೆ ಇನ್ನೊಂದು ಡೂಪಿಂಗ್ ಕ್ರಿಸ್ಟಿನಾ, ಇದು ನ್ಯೂ ವೆರೈಟಿ. ಕ್ರಿಸ್ಟಿನಾದಲ್ಲಿ ಎಲ್ಲ ಈಗ ರೋಡ್ ಸೈಡ್ ಅಲ್ಲೆಲ್ಲ ನೋಡಿರ್ಬೋದು, ಹೈವೇಗಳಲ್ಲೆಲ್ಲ ಹಾಕ್ತಾರೆ. ಅದು ಎತ್ತರ ಬಂದು ರೆಡ್ ಕಲರ್ ಆಗಿರ್ತದೆ. ಇದು ಡೂಪಿಂಗ್ ಕ್ರಿಸ್ಟಿನಾ. ಫ್ಲವರ್ ಏನಾದ್ರು ಬರುತ್ತಾ? ಇಲ್ಲ, ಫ್ಲವರ್ ಏನು ಬರುದಿಲ್ಲ, ಖಾಲಿ ಶೋ ಪ್ಲಾಂಟ್. ಮತ್ತೆ ಅಜೇಲಿಯಾ ಇದೆ. ಇದು ಸಹ ನ್ಯೂ ವೆರೈಟಿ ಅಜೇಲಿಯಾ, ಹೊಸತ್ತು. ಇದರಲ್ಲಿ ಒಂದು 5-6 ಕಲರ್ಸ್. ಮತ್ತೆ ಆರ್ಡಿನರಿ ರೋಸ್ ಬೇಕಾದ್ರೆ ರೋಸ್ ಇದೆ. ಕ್ಯಾಥರಿನ್ ರೋಸ್ ಅಲ್ಲಿ ರೆಡ್ ಇದೆ. ಕ್ಯಾಥರಿನ್ ರೋಸ್ ಅಲ್ಲಿ ರೆಡ್. ಪಿಂಕ್ ಏನೋ ಬರ್ತದಲ್ಲ? ಕರೆಕ್ಟ್. ಪಿಂಕ್ ಅಲ್ಲಿ ಬರೋದ್ರಲ್ಲಿ ಇದು ರೆಡ್. ಮತ್ತೆ ಡೇಲಿಯಾ ಇದೆ. ಇದು ಹೈಬ್ರಿಡ್ ಡೇಲಿಯಾ, ಆದ್ರೆ ಇದರಲ್ಲಿ ಬಲ್ಬ್ಸ್ ಇದೆ, ಅಂದ್ರೆ ಗಡ್ಡೆ ಇರುವಂತ ಡೇಲಿಯಾ. ಸೀಸನ್ ಅಲ್ಲ? ಸೀಸನ್ ಅಲ್ಲಿ ಅಂದ್ರೆ ಒಂದು ಸೀಸನ್ ಅಲ್ಲಿ ಆಗ್ತದೆ, ಮತ್ತೆ ಅದು ಒಮ್ಮೆ ಡೆಡ್ ಆಗ್ತದೆ. ಒಂದು ಟೈಮ್ ಆಗುವಾಗ, ಒಂದು 3 to 4 months ಆಗುವಾಗ ಡೆಡ್ ಆಗ್ತದೆ. ಆದ್ರೆ ಅದರಲ್ಲಿ ಗಡ್ಡೆ ಇರುವ ಕಾರಣ ಅದು ನಿಮ್ಗೆ ಅದರಲ್ಲಿ ಗಿಡ ಬರುವ ಚಾನ್ಸಸ್ ಇದೆ. ಇದು ಗೆಡ್ಡೆದು? ಹೌದು, ಗಡ್ಡೆ. ಮತ್ತೆ ಈಗ ಅಲ್ಲಿ ಚಿಕ್ಕದಿದೆಯಲ್ಲ ಅದು ಅದರಲ್ಲಿ ಇದು ಬರುದಿಲ್ಲ, ಗೆಡ್ಡೆ ಇಲ್ಲ. ಹೌದೌದು, ಅದ್ರಲ್ಲಿ ನಿಮ್ಗೆ ಗಡ್ಡೆ ಇಲ್ಲ. ಅದು ಸೀಸನ್ ಅಲ್ಲಿ 1 time ಫ್ಲವರ್ ಮಾತ್ರ ಬರ್ತದೆ. ಮತ್ತೆ ಗುಸ್ಮೇನಿಯಾ ಇದೆ. ಯಾವ ಸರಿ ಪ್ಲಾಂಟ್ ಇದು? ಗುಸ್ಮೇನಿಯಾ. ನೋಡ್ಲಿಕ್ಕೆ ಈ ತರ ಫ್ಲವರ್ಸ್ ಅಟ್ರಾಕ್ಟಿವ್ ಆಗಿ ಕಾಣ್ತದೆ. ಫ್ಲವರ್ ಡೆಕೋರೇಷನ್ ಗೆ ಕೂಡ ಯೂಸ್ ಮಾಡಬಹುದು. ಅದೇ ಡಾರ್ಕ್ ವೆರೈಟಿ, ಸೆಮಿ ಶೇಡೆಡ್ ಪ್ಲಾಂಟ್. ಜಾಸ್ತಿ ಕೇರ್ ಬೇಕಂತ ಇಲ್ಲ, ಆದ್ರೆ ವಾಟರಿಂಗ್ ಮಾಡುವಾಗ ತುಂಬಾ ಕೇರ್ ತಗೊಳ್ಳಿ. ಇಂಡೋರ್ ಸರ್ ಔಟ್ಡೋರ್? ಸೆಮಿ ಶೇಡೆಡ್ ಅಂದ್ರೆ ನಿಮ್ಗೆ ಯಾವತ್ತು ಸನ್ಲೈಟ್ ಅಲ್ಲಿ ಇಡುವಂತ ಗಿಡ. ಅದು ಆಂಥೂರಿಯಮ್ಸ್ ಇದೆ.
ಹೊಸ ವೆರೈಟಿ ಇದ್ದಾವೆ. ಡಾರ್ಫ್ ಆಂಥೋರಿಯಮ್. ಇದರಲ್ಲಿ ಒಂದು 5-6 ಕಲರ್ಸ್ ಇದೆ. ರೆಡ್ ಮತ್ತೆ ಬ್ರೌನ್, ಒಟ್ಟಿನಲ್ಲಿ 5-6 ಕಲರ್ ಸಿಗ್ತದೆ. 5-6 ಕಲರ್ ಸಿಗ್ತದೆ. ಆದ್ರೆ ಇದು ಲೋಕಲ್ ವೆರೈಟಿ. ಇನ್ನೊಂದು ಥಾಯ್ ವೆರೈಟಿ ಇದೆ ಇದರಲ್ಲಿ ಆಂಥೋರಿಯಂ ಅಲ್ಲಿ. ನೋಡಿ ಇದು ಸ್ವಲ್ಪ ಕಾಸ್ಟ್ಲಿ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನಿಮ್ಗೆ ಫ್ಲವರ್ ತುಂಬಾ ಬರ್ತದೆ, ಮತ್ತೆ ಇದು ಡೆಡ್ ಆಗುದಿಲ್ಲ ಪ್ಲಾಂಟ್. ಆ ಗಿಡ ಈಗ ತೋರಿಸಿದಲ್ಲ, ಅದು ಸ್ವಲ್ಪ ಏನಾದ್ರು ಕೇರ್ ಆಚೀಚೆ ಮಾಡಿದ್ರೆ ಡೆಡ್ ಆಗ್ತದೆ. ಸೊ ನೀರು ಜಾಸ್ತಿ ಹಾಕಿದ ಕೂಡಲೇ ಇದು ಡೆಡ್ ಆಗುವಂತದ್ದು. ಇದು ಏನಾಗುದಿಲ್ಲ, ಸಾಯುವ ಚಾನ್ಸಸ್ ಇಲ್ಲ. ಬಟ್ ಇದರಲ್ಲಿ ಫ್ಲವರ್ ನಿಮ್ಗೆ ಜಾಸ್ತಿ ಬರ್ತದೆ ಅದಕ್ಕಿಂತಲ್ಲ. ಹೌದು. ಮತ್ತೆ ಪರ್ಪಲ್ ಸ್ಯಾಮ್ರೋಕ್ ಇದೆ. ಇದು ವೀಡ್, ಹೆಚ್ಚಾಗಿ ಇದು ಕಳೆ ಗಿಡ ಅಂತ ಹೇಳ್ತಾರೆ, ಲೋ ಮೇಂಟೆನೆನ್ಸ್. ಇದಕ್ಕೆ ಯಾವುದೇ ರೀತಿಯ ಫರ್ಟಿಲೈಸರ್ಸ್ ನೀವು ಹಾಕುವಾಗಿಲ್ಲ. ಅಂದ್ರೆ DAP ಆಗ್ಲಿ, ಸುಫಲ, ಎರಮಿಲ ಇಂಥದ್ದು ಹಾಕ್ಲಿಕ್ಕೆ ಇಲ್ಲ. ಸಗಣಿ ಗೊಬ್ಬರ, ಸಗಣಿ ಮಾತ್ರ. ಹೌದು, ಸಗಣಿ ಗೊಬ್ಬರ ಮತ್ತೆ ಮಿಶ್ರಿತ ಮಣ್ಣು ಏನು ನಮ್ಮದು ಸಿಗ್ತದೆ ನೋಡಿ, ಅದನ್ನು ಮಿಕ್ಸ್ ಮಾಡಿ ಹಾಕಿದ್ರೆ ಸಾಕು. ಸಗಣಿ ಗೊಬ್ಬರ ಹಸಿದ ಆಗುತ್ತೆ, ಸಗಣಿ, ಒಣ ಸಗಣಿ. ಹಸಿ ಸಗಣಿ ಯಾವತ್ತೂ ಹಾಕಬಾರ್ದು. ಮತ್ತೆ ಆರ್ಕಿಡ್ಸ್ ಇದೆ, ಇದೆಲ್ಲ ಫೆನೋಲಾಪ್ಸಿಸ್ ಆರ್ಕಿಡ್ಸ್. ಪ್ರೈಸ್ ಎಷ್ಟು ಇದೆ? ನೋಡ್ಲಿಕ್ಕೆ ಚಿಟ್ಟೆ ತರ ಕಾಣ್ತದಲ್ಲ, ಫ್ಲವರ್ ಒಳ್ಳೆದಿದೆ ನೋಡಿ. ಇದು ನಿಮ್ಗೆ ವೆರೈಟಿಯ ಮೇಲೆ ರೇಟ್ಸ್ ಹೋಗ್ತದೆ, 450, 650, 850 ಹಾಗೆ. ಸೊ ನಮ್ಮ ಹತ್ರ ಈಗ ಇರುವಂತದ್ದು, ಇದು ಪ್ರೆಸೆಂಟ್ ಇರುವಂತದ್ದು 650. ಇದರಲ್ಲಿ ನಿಮ್ಗೆ ಒಂದು 4-5 ಕಲರ್ ಸಿಗ್ತದೆ ನೋಡಿ. ಎಲ್ಲೋದಲ್ಲಿ ಡಬಲ್ ಇದೆ ನೋಡಿ, ಗೋಲ್ಡನ್ ಶೇಡ್ ಬಂದು. ಮತ್ತೆ ರೆಡ್ ಅಲ್ಲಿ ಇದು, ರೆಡ್ ಇದು ಸ್ವಲ್ಪ ರೇರ್ ವೆರೈಟಿ. ಯಾವತ್ತು ನೀವು ಪ್ಲಾಂಟಿಂಗ್ ಮಾಡುವಾಗ ನೋಡಿ, ಅವರು ನಮ್ಗೆ ಅಲ್ಲಿಂದ ಬರುವಾಗ ಈ ರೀತಿ ಪ್ಲಾಂಟಿಂಗ್ ಮಾಡಿರ್ತಾರೆ. ಇದರಲ್ಲಿ ನಿಮ್ಗೆ ಸ್ಪೆಗ್ನಮ್ ಮಾಸ್ ಕಾಣ್ತದಲ್ಲ, ಇದನ್ನ ನೀವು ಮನೆಗೆ ಕೊಂಡೋಗಿ ರಿಮೂವ್ ಮಾಡ್ಬೇಕು, ತೆಗಿಬೇಕು. ಹೌದು, ತೆಗೆದು ಕ್ಲೇ ಬಾಲ್ಸ್, ಚಾರ್ಕೋಲು ಮತ್ತೆ ಹಸ್ಕ್, ಕೋಕೋನಟ್ ಹಸ್ಕ್ ಅಂತ ಏನು ಹೇಳ್ತೇವೆ, ಅದನ್ನ ಇಟ್ಟು ಪ್ಲಾಂಟಿಂಗ್ ಮಾಡಿದ್ರೆ ಆಯ್ತು. ಇದು ಸಹ ನಿಮ್ಗೆ ಬಿಸಿಲಲ್ಲಿ ಇಡ್ಲಿಕ್ಕೆ ಆಗುದಿಲ್ಲ, ಹ್ಯಾಂಗಿಂಗ್ ಮಾಡಿದ್ರೆ ಮಾತ್ರ ಒಳ್ಳೆ ಬರ್ತದೆ. ಇದು ಇಲ್ಲಿ ನೀವೇ ರೆಡಿ ಮಾಡಿ ಕೊಡುದಾ? ಇಲ್ಲ, ನಾವೆಲ್ಲ ಹೊರಗಡೆಯಿಂದ ತರಿಸುದು. ಯಾವುದೇ ಗಿಡ ಇಲ್ಲಿ ರೆಡಿ ಅಲ್ಲ, ಇಲ್ಲಿ ಪಾಟ್ ತಗೊಂಡ್ರೆ ನೀವು ರೆಡಿ ಮಾಡಿ ಕೊಡ್ತೀರಾ? ಖಂಡಿತ. ಪಾಟ್ಸ್ ನೀವೇನಾದ್ರೂ ಇಲ್ಲಿ ಪರ್ಚೇಸ್ ಮಾಡಿದ್ರೆ ನಾವೇ ಅದಕ್ಕೆ ಬೇಕಾದ ಮಿಕ್ಸರ್ ಅನ್ನು ಹಾಕಿ ನಿಮ್ಗೆ ಪ್ಲಾಂಟಿಂಗ್ ಮಾಡಿ ಕೊಡ್ತೇನೆ. ಸೊ ಅದನ್ನ ಬೇಕಾದ್ರೆ ಸಹ ತೋರಿಸ್ತೇನೆ ನಾನು. ನೆಕ್ಸ್ಟ್ ಇರುವುದು ನಮ್ಮ ಹತ್ರ ಜೆರೇನಿಯಂ ಇದೆ, ನ್ಯೂ ವೆರೈಟಿ ಕಲೆಕ್ಷನ್. ಸೊ ಜೆರೇನಿಯಂ ಅಲ್ಲಿ ನಿಮ್ಗೆ ಒಂದು 4-5 ಕಲರ್ ಇದೆ. ಡಾರ್ಕ್ ರೆಡ್ ಇದೆ ನೋಡಿ, ಬೇಕಾದ್ರೆ ಸುಮಾರು ಕಲರ್ ಇದೆ. ಹೌದು, ಇದು ಮಾತ್ರ ನಿಮ್ಗೆ ಪರ್ಮನೆಂಟ್ ಆಗಿ ನಮ್ಮ ಮಂಗಳೂರಿನ ವೆದರಿಗೆ ಬರುದಿಲ್ಲ. ಆದ್ರೆ ಜಾಸ್ತಿ ನೀರ್ ಹಾಕದೆ ಲೆಸ್ ವಾಟರ್ ಅಲ್ಲಿ ನೀವು ಸೆಮಿ ಶೇಡ್ ಅಲ್ಲಿ ಮೇಂಟೆನೆನ್ಸ್ ಮಾಡುದಾದ್ರೆ ಬರ್ತದೆ. ಹ್ಯಾಂಗಿಂಗಿಗೆ ಕೂಡ ಹಾಕ್ಬೋದು. ಮತ್ತೆ ಬುಷ್ ಪೆಪ್ಪರ್. ಹೌದು, ಪೆಪ್ಪರ್ ಯಾವತ್ತು ನೀವು ಬಳ್ಳಿ ಮರದಲ್ಲಿ ಹೋಗುದಲ್ಲ, ಈ ಪೆಪ್ಪರ್ ನಿಮ್ಗೆ ಗಿಡದಲ್ಲಿ ಆಗುವಂತದ್ದು. ಇದು ಮರಕ್ಕೆ ಹೋಗುದಿಲ್ಲ, ಅಲ್ಲೇ ಗಿಡದಲ್ಲಿ ಆಗುವಂತ. ಪಾಟ್ ಅಲ್ಲಿ ಸಹ ಬೆಳೆಸಬಹುದು. ಇದು ಮ್ಯಾಜಿಕ್ ಮೆಲಸ್ಟೋಮಿಯಾ ಅಂತ. ಮ್ಯಾಜಿಕ್ ಅಂದ್ರೆ ಗಿಡ ಮ್ಯಾಜಿಕ್ ಮಾಡುದಿಲ್ಲ, ಆದ್ರೆ ಇದು ಮ್ಯಾಜಿಕ್ ಮೆಲಸ್ಟೋಮಿಯಾ ಅಂತ ಯಾಕೆ ಹೇಳೋದಂದ್ರೆ, ಈಗ ಈ ಕಲರ್ ಇದೆ ಅಲ್ಲ, ನೆಕ್ಸ್ಟ್ ನಿಮ್ಗೆ ಡಾರ್ಕ್ ಕಲರ್ಗೆ ಟರ್ನ್ ಆಗ್ತದೆ. ಅಂದ್ರೆ ಫ್ಲವರ್ ನೋಡಿ, ಈ ಕಲರ್ಗೆ ಟರ್ನ್ ಆಗ್ತದೆ, ಕಲರ್ ಚೇಂಜ್ ಆಗುತ್ತೆ. ಹೌದು, ಕಲರ್ ಚೇಂಜ್ ಆಗ್ತದೆ. ಒಂದೇ ಗಿಡದಲ್ಲಿ ಡಬಲ್ ಕಲರ್, 3 ಕಲರ್ಸ್ ಬರ್ತದೆ. 3 ಕಲರ್ ಬರ್ತದೆ. ನೆಕ್ಸ್ಟ್ ಮೆಲಸ್ಟೋಮಿಯಾದಲ್ಲಿ ಇನ್ನೂ ಸಹ ವೆರೈಟೀಸ್ ಇದೆ. ಯೆಲ್ಲೋ ಇದೆ, ಮತ್ತೆ ಡಾರ್ಕ್ ಪರ್ಪಲ್ ಇದೆ, ವೈಟ್ ಇದೆ, ಮತ್ತೆ ಗೋಲ್ಡನ್ ರೆಡ್ ಮರ್ಚಿಡ ಅಂತ ಹೇಳಿ ಇದು ನ್ಯೂ ವೆರೈಟಿ. ಇಂಡೋರಿಗೆ ಕೇಳ್ತಾ ಇದ್ರಲ್ಲ, ಇದನ್ನ ಬೇಕಾದ್ರೆ ನೀವು ಇಂಡೋರಿಗೆ ಇಡ್ಬೋದು. ಇದು ಇಂಡೋರ್ ಆಗುತ್ತಲ್ಲ, ಔಟ್ಡೋರ್ಗೆ ಆಗಲ್ಲ. ಔಟ್ಡೋರ್ ಅಲ್ಲಿ ಆಗುದಿಲ್ಲ, ಔಟ್ಡೋರ್ಗೆ ಇಟ್ಟರೆ ಎಲೆ ಎಲ್ಲ ಉದುರಿ ಹೋಗ್ತದೆ. ಸೊ ಇದಕ್ಕೆ ಸನ್ಲೈಟ್ ಆಗುದಿಲ್ಲ. AC ಎಲ್ಲ ಆಗುತ್ತಾ? ಎಸಿಗೆ ಆಗುದಿಲ್ಲ. ನೀವು ಬೇಕಾದ್ರೆ ನಾನ್ AC ಪ್ರದೇಶದಲ್ಲಿ ಎಲ್ಲ ಇಡ್ಲಿಕ್ಕೆ ಒಳ್ಳೇದು. ಆಕ್ಸಿಜನ್ ಹೈಯೆಸ್ಟ್ ಆಗಿ ಕ್ರಿಯೇಟ್ ಮಾಡ್ತದೆ.
ಈಗ ನಾವಿಲ್ಲಿ ಗಿಡ ಎಲ್ಲ ತಗೊಂಡ್ರೆ ನೀವು ಪಾಟಿಂಗ್ ಮಾಡಿ ಕೊಡ್ಬೋದಾ? ನಮ್ಮ ಹತ್ರ ಮಿಕ್ಸರ್ ಸಾಯಿಲ್ ಅಂತೇಳಿ ಬರ್ತದೆ 25 kg ಬ್ಯಾಗ್. ಸೊ ಆ ಸಾಯಿಲಿಗೆ ನಾವು ಕೋಕೋಪೀಟ್, ಸ್ಯಾಂಡ್, ಸಾಯಿಲ್, ವರ್ಮಿ ಕಾಂಪೋಸ್ಟ್ ಅನ್ನು ಮಿಕ್ಸ್ ಮಾಡಿ ಇಡ್ತೇವೆ. 25 kg ಒಂದು ಬ್ಯಾಗ್ ಬರ್ತದೆ. ಒಂದು ಬ್ಯಾಗಿಗೆ 140 ರೂಪಾಯಿ. ಸೊ ನೀವೇನಾದರೂ ಇಲ್ಲೇ ಪಾಟ್ಸ್ ಅನ್ನು ತಗೊಂಡ್ರೆ ನಾವು ಅದಕ್ಕೆ ಮಿಕ್ಸರ್ ಸಾಯಿಲಲ್ಲಿ ಪ್ಲಾಂಟಿಂಗ್ ಮಾಡಿ ಕೊಡ್ತೇವೆ. ಅದಕ್ಕೆ ಯಾವುದೇ ಚಾರ್ಜಸ್ ಹಾಕೋದಿಲ್ಲ. ಪ್ಲಾಂಟಿಂಗ್ ಚಾರ್ಜ್ ಅಂತೇಳಿ ಯಾವುದೇ ಗಿಡಕ್ಕೆ ಚಾರ್ಜಸ್ ನಾವು ಮಾಡೋದಿಲ್ಲ. ಸೊ ಅದು ಕಸ್ಟಮರಿಗೋಸ್ಕರ ಫ್ರೀಯಾಗಿ ಮಾಡಿ ಕೊಡ್ತೇವೆ. ಬಟ್ ಆ ಮಿಕ್ಸ್ ಸಾಯಿಲ್ನ ಏನಿದೆ ಅದರ ಒಂದು ಬ್ಯಾಗ್ ಹೋದರೆ 140 ರೂಪಾಯಿ. ಅದನ್ನು ನಮಗೆ ಪೇ ಮಾಡಿದರೆ ಆಯಿತು. ಸೊ ನಮ್ಮ ನರ್ಸರಿ ಬಂದು ಸಹ್ಯಾದ್ರಿ ನರ್ಸರಿ, ನಿಯರ್ ಬೈ ಇಂಡಿಯಾನಾ ಹಾಸ್ಪಿಟಲ್, ಪಂಪುವೆಲಲ್ಲಿ ಬರ್ತದೆ. ಈಗ ನೀವು ಬೆಂಗಳೂರು ಅಥವಾ ಉಡುಪಿ ಸೈಡಿಂದ ಬರೋದಾದರೆ ಪಂಪೆಲ್ ಸರ್ಕಲ್ನಿಂದ ಕಾಸರಗೋಡಿಗೆ ಹೋಗುವ ಸರ್ವಿಸ್ ರೋಡಲ್ಲಿ ಮುಂದೆ ಬಂದರೆ ಫಸ್ಟಿಗೆ ನಿಟ್ಟೆ ಹಾಸ್ಪಿಟಲ್ ಸಿಗ್ತದೆ. ನೆಕ್ಸ್ಟ್ ಒಂದು ಮಾಸ್ಕಿ ಸಿಗ್ತದೆ. ಮಾಸ್ಕಿನ ನಂತರ ನಮ್ಮದು ಸಹ್ಯಾದ್ರಿ ನರ್ಸರಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ.